ಹಾಯ್ ಇವತ್ತು ನಮ್ಮ ಹತ್ರ ಇರೋ ಪೇಷಂಟ್ಗೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ವಿತ್ ಸಯಾಟಿಕಾ ಸಿಂಪ್ಟಮ್ ಡಯಾಗ್ನೋಸ್ ಮಾಡಿದ್ದೀವಿ. ಲೆಟ್ ಅಸ್ ನೋ ವಾಟ್ ಇಸ್ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್. ಸೊ ಇಫ್ ಯು ಸಿ ದಿಸ್ ಹೋಲ್ ಇಸ್ ಸ್ಪೈನಲ್ ಕೆನಾಲ್ ವೇರ್ ದ ಸ್ಪೈನಲ್ ಕಾರ್ಡ್ ಇಸ್ ಎಮರ್ಜಿಂಗ್ ಔಟ್. ಸೊ ಇದು ಪಾಸ್ ಆಗೋ ಹೋಲ್ನ ಸ್ಪೈನಲ್ ಕೆನಾಲ್ ಅಂತ ಕರಿತೀವಿ. ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಏನಂದ್ರೆ ಡಿಸ್ಕ್ ಡಿಜೆನರೇಷನ್ ಆಗಿ ವಿಚ್ ವಿಲ್ ಲೀಡ್ ಟು ಫಾರ್ಮೇಷನ್ ಆಫ್ ಎಕ್ಸ್ಟ್ರಾ ಬೋನಿ ಗ್ರೋತ್ಸ್. ಓಕೆ, ಇಲ್ಲಿ ಎಕ್ಸ್ಟ್ರಾ ಬೋನಿ ಗ್ರೋತ್ಸ್ ಫಾರ್ಮ್ ಆಗಿ ಬೋನ್ ಸ್ಪರ್ಸ್ ಫಾರ್ಮ್ ಆಗಿ ಈ ಸ್ಪೈನಲ್ ಕನಾಲ್ ಮತ್ತೆ ನರ್ವ್ ರೂಟ್ಸ್ನ ಕಂಪ್ರೆಷನ್ ಮಾಡುತ್ತೆ, ವಿಚ್ ವಿಲ್ ಗಿವ್ ಯು ದ ಸಯಾಟಿಕಾ ಸಿಂಪ್ಟಮ್ಸ್. ಸೊ ಮೇನ್ ರೀಸನ್ ಫಾರ್ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಏನಂದ್ರೆ, ನಾರ್ಮಲಿ ನಮ್ಮ ಸೊಂಟ ನೋಡಿದ್ರೆ ಇಲ್ಲಿ ಲಂಬಾರ್ ಸ್ಪೈನ್ ಕರ್ವೇಚರ್ ಇದೆ ಅಲ್ವಾ, we call this as lumbar lordotic curve and this is anterior pelvic tilt. pelvis ಇರೋ ಪೊಸಿಷನ್ anterior pelvic tilt ಅಂತ ಕರಿತೀವಿ. ಬಟ್ ವೆನ್ ಇಟ್ ಗೆಟ್ಸ್ ಎಕ್ಸಾಗರೇಟೆಡ್ ಅಂದ್ರೆ ಎಕ್ಸಾಗರೇಟೆಡ್ ಲಂಬಾರ್ lordotic curve and exaggerated anterior pelvic tilt for prolonged years ಮಾಡಿದಾಗ ಏನಾಗುತ್ತೆ, it will lead to formation of bony growths in the spinal canal and it will impinge the spinal cord. ಸೊ ಇವ್ರಿಗೆ L4 L5 ಹತ್ರ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಡಯಾಗ್ನೋಸ್ ಆಗಿದೆ ಅಂಡ್ ಶಿ ವಾಸ್ ಸಜೆಸ್ಟೆಡ್ ಟು ಅಂಡರ್ಗೋ ಎ ಸರ್ಜರಿ. ಬಟ್ ಐ ವಿಲ್ ಆಸ್ಕ್ ಎ ಕ್ವಶನ್. ಇವಾಗ L4 L5 ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ಗೆ ಸರ್ಜರಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ವಾಟ್ ಇಫ್ ಶಿ ಗೆಟ್ಸ್ ದ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಇನ್ ದ L3 L4 ಆರ್ L5 SN ಲೆವೆಲ್ಸ್ ಇನ್ ಫ್ಯೂಚರ್? ಏನ್ ಮಾಡೋಕ್ಕಾಗುತ್ತೆ? ಶಿ ಹ್ಯಾಸ್ ಟು ರಿಪೀಟ್ another surgery? No, we have to fix the root cause of the problem. What is the root cause? ನಾನು ಹೇಳಿದ್ದೆ. So exaggerated anterior pelvic tilt and exaggerated lumbar lordosis. So how we can reduce this? The simple solution is we have to activate the deep core muscles and we have to strengthen and activate the gluteal muscles. So deep core and gluteal muscles na ನಾವು ಯಾವಾಗ ಸ್ಟ್ರೆಂಥನಿಂಗ್ ಅಂಡ್ ಆಕ್ಟಿವೇಟ್ ಮಾಡ್ತೀವೋ ಅದೇ ರೂಟ್ ಕಾಸ್ ನ ಸಾಲ್ವ್ ಮಾಡುತ್ತೆ.